ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಂದಾವರೆ ಶೈಲು ಮಾತೆಲ್ಲ ಮಿನಿಗೋಗಿಲೆ ಟ್ಯೂನು. ಗೈಸ್, ಇವತ್ತು ನಾವು ಶಾಪಿಂಗ್ಗೆ ಹೋಗ್ತಾ ಇದೀವಿ ಅಂಡ್ ಆಲ್ಸೋ ದುಬೈಲಿ ಫಾರ್ ದ ಫಸ್ಟ್ ಟೈಮ್ ಬಸ್ ಹತ್ತಾ ಇದೀವಿ. ಬಿಸ್ಲು 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 ಫಾರ್ ದ ಫಸ್ಟ್ ಟೈಮ್ ಬಸ್ ಹತ್ತಾ ಇದ್ದೀನಿ. ಆ್ಯಂಡ್ ನಮ್ಮ KSRTC BMTC ಬಸ್ ಥರನೇ ಇಲ್ಲೂ ಎಕ್ಸ್ಪೀರಿಯನ್ಸ್ ಆಗುತ್ತಾ ಅಥವಾ ಇಲ್ಲಿ ಬೇರೆ ಥರ ಎಕ್ಸ್ಪೀರಿಯನ್ಸ್ ಆಗುತ್ತಾ ನೋಡೋಣ. ಆ್ಯಂಡ್ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಗೆ. ಇಲ್ಲಿ ನಿಮಗೆ ಇಲ್ಲಿ ನಿಮಗೆ ಒಬ್ರು ಕಾಣ್ತಾ ಇಲ್ಲ ಗೈಸ್, ನಡ್ಕೊಂಡು ಹೋಗ್ತಾ ಇರೋದು. ನಾವೇ ನಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಹೆಂಗಿದೆ ಗೊತ್ತಾ, ಬಿಸಿಲು 41 ಡಿಗ್ರಿ ಇದೆ. ನಮಗೆ 30 ಡಿಗ್ರಿ ನೋಡಿ. ಇಲ್ಲಿ ವೆಹಿಕಲ್ ಏನು ಬಸ್ ಆನ್ ಡಿಮ್ಯಾಂಡ್ ಇದೆನಾ? ಓಕೆ 30 ಡಿಗ್ರಿ 32 ಡಿಗ್ರಿ ಅಂದ್ರೇನೆ ಜಾಸ್ತಿ. ಅಂಥದ್ರಲ್ಲಿ ಇಲ್ಲಿ 41 ಡಿಗ್ರೀಸ್ ಇದೆ. ಹೆಂಗ್ ಸುಡ್ತಾ ಇದೆ ಗೊತ್ತಾ, ಮುಖ ಕೈ ಕಾಲೆಲ್ಲ. ಚೆನ್ನಾಗಿರಲ್ಲ ಇಲ್ಲಿ ವಾಕ್ ಮಾಡೋದಕ್ಕೆ. ಇಲ್ಲಿ ಗ್ರೀನರೀಸ್, ಏನ್ ಗ್ರೀನರಿ ಇದ್ರು ಬಿಸಿಲು ಗೈಸ್ ಆಗ್ತಾ ಇಲ್ಲ. ಯಪ್ಪ, 1 ಕಿಲೋಮೀಟರ್ ನಡಿಬೇಕು ನಮ್ಮ ಹೋಟೆಲಿಂದ ಬಸ್ ಸ್ಟಾಪಿಗೆ. ಸೊ ಬನ್ನಿ, ಯಾವ ಶಾಪಿಗೆ ಹೋಗ್ತೀವಿ, ಏನು ತಗೋತೀವಿ ಎಲ್ಲಾನು ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಫಸ್ಟ್ ಇವಾಗ ನನಗೆ ಬಸ್ ಸ್ಟಾಪಿಗೆ ಹೋಗಿ ಬಸ್ ಸಿಕ್ಬಿಟ್ಟು ಬಸ್ಸಲ್ಲಿ ನನಗೆ ಏನು ವಾಮಿಟಿಂಗ್ ಸೆನ್ಸೇಷನ್ ಅದು ಇದು ಆಗ್ದಿರ ಆರಾಮಾಗಿ ನಾವು ಯಾವ ಒಂದು ಲೊಕೇಶನಿಗೆ ಹೋಗ್ಬೇಕೋ ಅಲ್ಲಿ ಹೋಗಿ ಇಳಿದು ಬಿಟ್ರೆ ಸಾಕು ನನಗಿವಾಗ. ಹಂಗೆ ಅನಿಸ್ತಾ ಇದೆ. ಓಕೆ ಬಾಯ್. ಸುಸ್ತಾಗೈತವೆ ಜಾಸ್ತಿ ಮಾತಾಡಿದ್ರೆ. ಚೆನ್ನಾಗಿದೆ ವಾಕ್ ಮಾಡೋದಕ್ಕೆ. ಇಲ್ಲಿ ನೋಡಿ, ರೋಡೆಲ್ಲ ಎಷ್ಟು ಖಾಲಿ ಇದೆ. ಯಾವ್ದ್ರಿ ಬಸ್ ಸ್ಟಾಪು? ಡಿಜಿಟಲ್ ಪಾರ್ಕ್ ಇದೆ ಅನ್ಸುತ್ತೆ. ಬನ್ನಿ, ಇನ್ನು ಮುಂದೆ ತೋರಿಸ್ತಾ ಇದ್ಯಾ? ಓಪನ್ ಕ್ಲೋಸ್ ಆಗ್ತಾ ಇದೆ ಗೈಸ್. ಇಲ್ಲ AC ಇದೆ, ಬನ್ನಿ. ಯಾವ ಸೈಡು? ಪಾರ್ಕ್ ಸೈಡಾ? ಇಲ್ಲಿ ಅಲ್ಲಿನೂ ಇದೆಯಲ್ಲ ಬಸ್ ಸ್ಟಾಪ್. ಓಕೆ ಗೈಸ್, ಅಲ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲಿನೂ ಬಸ್ ಸ್ಟಾಪ್ ಇದೆ. ಥ್ಯಾಂಕ್ ಗಾಡ್, ಆರಾಮಾಗಿ ಕುತ್ಕೋಬಹುದು. ಇಲ್ಲ 50 ಅದೇ. ಮತ್ ಅಲ್ಲಪ್ಪ, ಈ 45ಗೆ ಅಂತ ಹೇಳಿದ್ರಲ್ಲ. ಬೇಗ ಬಂದ್ಬಿಡಿ. ಜೀಬ್ರಾ ಕ್ರಾಸ್ ಇಲ್ಲಿ. ನೋಡ್ ಕಾರ್ಡ್ ನಂಗೆ ಗೊತ್ತಿಲ್ಲ ಅದು ಹೆಂಗ್ ಯೂಸ್ ಮಾಡೋದು ಅಂತ. ಬಸ್ 3 ಮಿನಿಟ್ಸ್ ಬೇಗ ಬಂದ್ಬಿಡ್ತು. ಬೇಗ ಓಡ್ಕೊಂಡು ಬಂದು ಹತ್ತಿದೀವಿ. ಬಸ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಆಮೇಲೆ ಓಕೆನಾ? ಫೋನ್ ಹಿಡಿದು ಅಂದ್ರೆ ಹಿಡಿಯಲ್ಲ ಗೈಸ್. ಏನ್ ಇವಾಗ ಇಟ್ಕೊಂಡ್ರೆ ಏನಿಲ್ಲ, 4 ಕಾರ್ಡ್ ಇರುತ್ತೆ. ಈ ತರ ಕಾರ್ಡ್ ಇರುತ್ತೆ. ಬಸ್ ಡೋರ್ ಓಪನ್ ಆಗುತ್ತೆ. ಡೋರ್ ಓಪನ್ ಆಗಿದ ತಕ್ಷಣ ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ಇದಿರುತ್ತೆ ಮಷೀನ್. ಅಲ್ಲಿ ಟ್ಯಾಪ್ ಮಾಡಿದ್ರೆ ಅಷ್ಟೇ. ಬಟ್ ಏನಂದ್ರೆ ಹತ್ಬೇಕಾದ್ರೂ ಟ್ಯಾಪ್ ಮಾಡ್ಬೇಕು, ಹಿಡಿಬೇಕಾದ್ರೂ ಟ್ಯಾಪ್ ಮಾಡ್ಬೇಕು. ನೀವು ಅಕಸ್ಮಾತ್ ಹತ್ಬೇಕಾದ್ರೆ ಟ್ಯಾಪ್ ಮಾಡಿ, ಹಿಡಿಬೇಕಾದ್ರೆ ಟ್ಯಾಪ್ ಮಾಡಿಲ್ಲ ಅಂದ್ರೆ ಬೈ ಡಿಫಾಲ್ಟ್ 10 dirhams ಕಟ್ ಮಾಡ್ಕೊಂತಾರೆ ಅಷ್ಟೇ.
ಗೈಸ್ ನನ್ನ ಹಸ್ಬೆಂಡ್ ವರ್ಕ್ ಮಾಡುವಂತ ಕಂಪನಿ ನೋಡಿ ಇಲ್ಲಿ ಶ್ರಿಂಕ್ ಅಂಡ್ ಹಿಂಗೆ ಹೋದ್ರೆ ಈ ಬಿಲ್ಡಿಂಗ್ ಹಿಂದೆ ಬುರ್ಜ್ ಖಲೀಫಾ ಇದೆ ಗೈಸ್. ಅಲ್ಲಿ ತುದಿ ಕಾಣ್ತಾ ಇದೆಯಾ ನಿಮ್ಗೆ ಬುರ್ಜ್ ಖಲೀಫಾದು? ಈ ಮಾರ್ ಮೇಲೆ ಅಲ್ಲ, ಈ ಬಿಲ್ಡಿಂಗ್ ಮೇಲೆ ಅಲ್ಲಿ ತುದಿಯಲ್ಲಿ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಇಡಿ ಗೈಸ್. ಬಟ್ ಚೆನ್ನಾಗಿದೆ ನಿಮ್ ಕಂಪ್ನಿ. ಗೈಸ್ ಇವಾಗ ನಾವು ಡ್ರ್ಯಾಗನ್ ಮಾರ್ಟಿಗೆ ಬಂದಿದ್ದೀವಿ. ಸೊ ಹುಡುಕಿ ಎಲ್ಲಿ ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂಡ್ ಸ್ವಲ್ಪ ಅಫೋರ್ಡಬಲ್ ಅಲ್ಲಿ ಸಿಗುತ್ತೆ. ನಂದಂತೂ ಅದೇ ಕೆಲಸ ಆಗೋಗಿತ್ತು. ಸೊ ನನ್ನ ನಾಲೆಜ್ ಪ್ರಕಾರ ನಾನು ಹುಡುಕಿರೋ ಪ್ರಕಾರ ಈ ಡ್ರ್ಯಾಗನ್ ಮಾರ್ಟಲ್ಲಿ ಸ್ವಲ್ಪ ಅಫೋರ್ಡಬಲಿಗೆ ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ಇವನ್ನ ಎತ್ತಕೊಂಡು ಬಂದಿದ್ದೀನಿ. ಫಸ್ಟ್ ನಾವು ಶಾಪಿಂಗ್ ಮುಗಿಸ್ಬಿಡೋಣ ಅಂತ ಅನ್ಕೊಂಡು ಎಲ್ಲೂ ಹೋಗಿಲ್ಲ ಗೈಸ್. ಫಸ್ಟ್ ಶಾಪಿಂಗಿಗೆ ಬಂದಿದ್ದೀವಿ. ಶಾಪಿಂಗ್ ನಂಗೆ ಒಂದು 2-3 ಐಟಮ್ ಬೇಕು, ಓಕೆನಾ? ಸೊ ಅದೆಲ್ಲಾನು ತಗೊಂಡೆ. ಚಾಕ್ಲೇಟ್ಸ್ ಅಂತ ಅಂದ್ರೆ ನನಗೆ ಇದು ಇಂಡಿಯಾಲ್ ಸಿಗುತ್ತಲ್ಲ ಆ ಚಾಕ್ಲೇಟ್ಸು ಸಿಗುತ್ತೆ ಇಲ್ಲಿ ಹೈಪರ್ ಮಾರ್ಕೆಟ್ ಅಂದ್ರೆ, ಆ ಥರ ಬೇಡ. ಓಕೆ ಗೈಸ್, ಇವಾಗ ಚಾಕ್ಲೇಟ್ಸ್ ತಗೊಳೋದಿಕ್ ಹೋಗ್ತಾ ಇದೀವಿ. ಸೊ ನೋಡೋಣ, ನಮ್ಗೆ ಇಲ್ಲಿ ಸ್ವಲ್ಪ ಫಾರಿನ್ ಚಾಕ್ಲೇಟ್ ಅಂತ ಅನ್ಸ್ಬೇಕು. ಇಂಡಿಯಾದಲ್ಲಿ ಸಿಗೋದು ಇಲ್ಲಿ ಸಿಗುತ್ತೆ, ಓಕೆನಾ? ಬಟ್ ಆ ಥರ ಬೇಡ, ಏನಾದ್ರು ಸ್ವಲ್ಪ ಚೆನ್ನಾಗಿರೋದು ಸಿಕ್ಕಿದ್ರೆ ತಗೊಂಡು ಹೋಗೋಣ. ಅಲ್ಲಿ ನೋಡಿ, ಎನಿ ಐಟಮ್ 380 ಅಷ್ಟೇ. ಹೈಪರ್ ಮಾರ್ಕೆಟಿಗೆ ಹೋಗೋಣ ಬನ್ನಿ ಗೈಸ್. ನನಗೆ ಎಲ್ಲಿ ಬಂದ್ರು ನನ್ ಕನೆಕ್ಟರ್ ಮೇಲೆನೆ ಹೋಗ್ತಾ ಇದೆ ಕಣ್ಣು. ಅದೊಂದು ಸಿಕ್ಬಿಟ್ರೆ ಸಾಕು, ನಾನು ಫುಲ್ ಖುಷಿಯಾಗಿ ಹೋಗ್ತೀನಿ. ಬಟ್ ಇಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಗೈಸ್ ಆ ಕನೆಕ್ಟರ್. ಸುಮ್ಮನೆ ಮೈಕ್ ಕನೆಕ್ಟರ್ ಸಿಕ್ಬಿಟ್ರೆ ಸಾಕು, ನಾನು ಫುಲ್ ಖುಷಿಯಾಗಿ ಹೋಗ್ತೀನಿ. ಸಿಗ್ತಾ ಇಲ್ಲ, ಅದೊಂಥರ ಸಿಗ್ತಾ ಇಲ್ಲ. ಇನ್ ಎಲ್ಲಾ ತರಾನು ಇದೆ ಗೈಸ್. ಇದೊಂದು ಚಾಕ್ಲೇಟ್ ತಗೊಂಡಿದ್ದೀವಿ, ಟೇಸ್ಟ್ ಮಾಡ್ತಾ ಇದೀವಿ ನಾವು ಇಲ್ಲೇನೆ. ಚೆನ್ನಾಗಿದ್ರೆ ತಗೊಂಡ್ ಹೋಗೋದು, ಇಲ್ಲಾಂದ್ರೆ ಬೇಡ ಅಂತ. ಆಮೇಲೆ ಸುಮ್ಮನೆ ತಗೊಂಡ್ ಹೋಗ್ಬಿಟ್ಟು ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ವಾವ್, ಈ ತರ ಇದೆಯಾ? ಈ ತರ ಇದೆ. ಎಷ್ಟಿದು ಒಂದು? 4 dirhams. 4 into 26. 4 into 26. 104. ಓ ಮೈ ಗಾಡ್, ಇಷ್ಟು ಚಿಕ್ಕ ಚಾಕ್ಲೇಟ್ 104 rupees. ತೋರಿಸಿ, ಚೆನ್ನಾಗಿದ್ಯಾ? ನಿಜ? ಸಿಕ್ತು ಗೈಸ್. ಅಷ್ಟು ಚಾಕ್ಲೇಟ್ಸ್ ತಗೊಂಡು ಇವಾಗ ನಾವು ಎಂತ ಬೇರೆ ಇನ್ನೊಂದು ಐಟಮ್ ಇತ್ತು ನನ್ನ ಮೈಂಡಲ್ಲಿ. ಸೊ ಅದನ್ನ ನೋಡೋದಿಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಉದ್ದ ಇದೆ ನೋಡಿ, ಇದು ಹಿಂದೆ ನೋಡಿ ಎಷ್ಟು ಉದ್ದ ಇದೆ. ಓಕೆ ಗೈಸ್, ಯಾವ ಚಾಕ್ಲೇಟು ಏನು ಅನ್ನೋದನ್ನ ನಾನು ಅವರಿಗೆ ಕೊಡ್ತೀನಲ್ವಾ. ಸೊ ನಮ್ಮ ಮನೆಯವ್ರಿಗಾಗ್ಲಿ ಯಾರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ, ಅವ್ರಿಗೆ ಕೊಡ್ಬೇಕಾದ್ರೆ ಹೇಳ್ತೀನಿ ಯಾವ ಚಾಕ್ಲೇಟ್, ಓಕೆನಾ? ಆಫ್ಕೋರ್ಸ್ ದುಬೈಗೆ ಬಂದು ಯಾವ್ದನ್ನ ತಗೊಂಡ್ ಹೋಗ್ತಾರೆ, ಇಲ್ಲಿ ಏನ್ ಫೇಮಸ್ ಅದನ್ನೇ ತಗೊಂಡ್ ಹೋಗ್ತಾರೆ. ಬಟ್ ನಾನ್ ಯಾವ್ದು ತಗೊಂಡಿದೀನಿ ಅನ್ನೋದನ್ನ ಅವ್ರಿಗೆ ಕೊಡ್ಬೇಕಾದ್ರೆ ನೀವ್ ನೋಡಿ, ಓಕೆನಾ? ಏನಿಲ್ಲ, ಎಲ್ಲ ಶಾಪ್ಸ್ ಕ್ಲೋಸ್ ಇದೆ. ಇವರು ಹೊಟ್ಟೆ ಹಸಿತಿದ್ಯಂತೆ ಗೈಸ್, ಏನಾದ್ರು ತಿನ್ಬೇಕಂತೆ. ಒಂದು ಐಟಮ್ ಇದೆ, ಅದ್ ತಗೊಂಡ್ಬಿಟ್ರೆ ಶಾಪಿಂಗ್ ಕತೆ ಮುಗೀತು, ಇನ್ನೇನು ತಗೊಳೋದಿಲ್ಲ. ಅಂದ್ರೆ ನನಗೆ ಬೇರೆ ಶಾಪಿಂಗ್ ಇದೆ, ನಂಗೇನೋ ಇಷ್ಟ ಆದ್ರೆ ತಗೋತೀನಿ, ಸುಮ್ಮನೆ ವೇಸ್ಟ್ ಖರ್ಚೆಲ್ಲ ಬೇಡ. ಇವಾಗ ಏನು ಫಸ್ಟ್ ನಾನು ಹೇಳಿದ್ನಲ್ವಾ, ಅದನ್ನ ತಗೊಳೋದಿಕ್ ಹೋಗೋಣವಾ ಅಥವಾ ಊಟ ಮಾಡೋಣವಾ? ಇಲ್ಲಿ ಏನ್ ಅಂಗಡಿನೇ ಕಾಣ್ತಾ ಇಲ್ಲ ನನಗೆ ಯಾವ್ದುನು. ಇದು ನಾನು ಹೇಳಿದ್ನಲ್ಲ ಆ ಶಾಪಾ? ಏನ್ 500 ಮೀಟರ್ಸ್ಗೆ 7 minutes? How is this possible, yaar?
6 minutes. ಓಕೆ ಗೈಸ್, ಇನ್ನೊಂದು ಐಟಮ್ ಶಾಪ್ ಮಾಡಬೇಕು. ಅದು ಸಿಕ್ಬಿಟ್ರೆ ನಂಗೆ ಫುಲ್ ಖುಷಿ. ಅದಾದ್ಮೇಲೆ ಇವ್ರು ಊಟ ಮಾಡಿಬಿಟ್ರೆ ಎಲ್ಲದಕ್ಕಿಂತ ಖುಷಿ ನನಗೆ. ಬಿಕಾಸ್ ಇವರು ಇದು ಹಸಿವಾದ್ರೆ ನಾನಾಗಿರಲ್ಲ, ಆ ಥರ ಕ್ಯಾಟಗರಿ ಅವರು. ಓಕೆ ಬಾಯ್. ಎಷ್ಟೊಂಥರ ಇದೆ ನೋಡಿ ಇಲ್ಲಿ. ದುಬೈ ಫ್ರೇಮ್ ಇದೆ, ಬುರ್ಜ್ ಖಲೀಫಾ ಇದೆ, ಮ್ಯೂಸಿಯಂ ಇದೆ, ಎಮಿರೇಟ್ಸ್ ಚೆನ್ನಾಗಿದೆ. ಇಷ್ಟು ಶಾಪಿಂಗ್ ಮಾಡಿದೀವಿ ಅಂಡ್ ಕ್ಯಾಶ್ ತರೋದಕ್ಕೆ ಹೋಗಿದ್ದು. ಇಲ್ಲಿ ಈ ಅಂಗಡಿಲಿ ನಾನು ಫಸ್ಟ್ ಟೈಮ್ ಕಾರ್ಡಲ್ಲಿ ಪೇ ಮಾಡಿದ್ರೆ ಕಟ್ ಆಗುತ್ತೆ, ಟ್ಯಾಕ್ಸ್ ಕಟ್ ಆಗುತ್ತೆ ಅಂತ ಹೇಳಿದ್ದು. ನನಗೆ ಕ್ಯಾಶ್ ತಂದು 100 dirhams ತೋರಿಸಿ. ಓ ಹೊಸ ನೋಟು ಎಷ್ಟಿದೆ? 100 dirhams. ಅದು 200 dirhams ತಂದಿದ್ದ. ಓಕೆ, ಶಾಪಿಂಗ್ ಇವತ್ತಿಗೆ ಮುಗೀತು ಗೈಸ್. ಅಂದ್ರೆ ನನಗೇನ್ ಬೇಕೋ ನಾನು ತಗೊಂಡಿಲ್ಲ, ಅದು ನೋಡೋಣ. ಏನಾದ್ರು ಸಿಕ್ಕಿದ್ರೆ ನನಗೇನಾದ್ರು ಇಷ್ಟ ಆದ್ರೆ ತಗೋತೀನಿ. কোথায় নেত্রকোনা আমার বয়স ಆಯ್ತಾ? ವೆರಿಫಿಕೇಶನ್ ಆಯ್ತು. ಏನ್ ವೆರಿಫಿಕೇಶನ್ ಆಯ್ತು? ನೋಟುಗಳು 10 ರೂಪಾಯಿದು, 10 dirhamsದು, 5 dirhamsದು ಎಲ್ಲ ನೋಡ್ಕೊಬೇಕಲ್ಲ. ಸುಮ್ಮನೆ ಯಾವ್ದೋ ಒಂದು ಅಯ್ಯೋ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಗೈಸ್ ನಾವು. ಪೇ ಮಾಡ್ಬಿಟ್ಟಂಗೆ ನೀಟಾಗಿ ಪ್ಯಾಕ್ ಮಾಡ್ಕೊಡ್ತಾ ಇದಾರೆ. ನೋಡಿ. ನಿಮ್ ಕ್ಯಾಮ್ರಾ ತುಂಬಾ ಹತ್ರ ಬಂದ್ಬಿಡ್ತೀರಾ ಅಪ್ಪ. ಇಲ್ಲ, ನನಗೆ ಇಟ್ಕೊಂಡಿರ್ತೀನ, ಹಂಗೆ ಮೂವ್ ಮಾಡ್ಕೊಂಡ್ ಬಂದ್ಬಿಡ್ತೀರಾ, ಅವಾಗ ನಿಮ್ ಮುಖ ಕಾಣುತ್ತೆ. मेटल का ही है ना? प्लास्टिक का तो नहीं है। ಶಾಪಿಂಗ್ ಮುಗೀತು ಅಲ್ವಾ? ಹೌದಾ, ಮುಗೀತಾ? ನನಗೇನು ಕೊಡ್ಸಲ್ವಾ? ಏನ್ ಕೊಡ್ಸ್ತೀರಾ? ठीक है, थैंक यू भैया. ಈ ಭಯ್ಯ ₹1 ಕಡಿಮೆ ಮಾಡಿಲ್ಲ ಗೈಸ್. ಶಾಪಿಂಗ್ ಎಲ್ಲ ಮುಗಿಸಿ ಇವಾಗ ನಾವು ಏನಾದ್ರು ಊಟ ಮಾಡೋಣ ಅಂತ ಬಂದಿದೀವಿ. 4 ಗಂಟೆ ಟೈಮ್. ಸೊ ಇದೆ ಶಾಪಲ್ಲಿ ಆರ್ಡರ್ ಮಾಡಿದೀವಿ ಸ್ಯಾಂಡ್ವಿಚ್. ಊಟ ಮಾಡಿ ಹೋಗ್ಬೇಕು ಇಲ್ಲಿಂದ. ನನಗ್ ಗೊತ್ತಿತ್ತು ನಾವಿವತ್ತು ಜಸ್ಟ್ ಇದೊಂದೇ ಪ್ಲೇಸ್ ಕವರ್ ಮಾಡೋದಕ್ಕಾಗೋದು ಅಂತ. ಹೋಗ್ಬೋದು. ಹೌದು, ನಿಮಗೆ ಟಯರ್ಡ್ ಅನಿಸ್ತಾ ಇಲ್ವಾ? ನನಗೆ ಕಾಲೆಲ್ಲ ನೋವು ಸ್ಟಾರ್ಟ್ ಆಗಿದೆ. ಇವಾಗ ಇಲ್ಲಿಂದ ಹೋಗೋಷ್ಟೇ 5:30 ಆಗುತ್ತೆ, 6 ಆಗುತ್ತೇನೋ. ಓಕೆನಾ? ಮತ್ತೆ ಹೋಗಿದ ತಕ್ಷಣ ಹಂಗೆ ಪಟ್ಟಂತ ರೆಡಿಯಾಗಿ ಹೋಗೋದಕ್ಕೆ ಆಗಲ್ಲ. ಓಕೆ ಗೈಸ್, ಶಾಪಿಂಗ್ ಮನೆಗೆ ಹೋಗ್ಬೇಕು. ಗೈಸ್, ಇದು ಇವತ್ತಿನ ಲಂಚ್. ಏನಿದು? ಜಸ್ಟ್ ಚಪಾತಿಗೆ ಚಿಕನ್ ಹಾಕಿ ಕೊಟ್ಟಿದ್ದಾರೆ. ಅದಕ್ಕೆ ಯಾವಾಗ್ಲೂ ಸೇಫರ್ ಸೈಡ್ಗೆ ಕೋಕ್ ಆರ್ಡರ್ ಮಾಡಿರ್ತೀನಿ. ಚೆನ್ನಾಗಿದ್ಯಾ? ಓಕೆ ಗೈಸ್, ಇದನ್ನ ತಿನ್ಬಿಟ್ಟು ಇಲ್ಲಿಂದ ಮತ್ತೆ 1 ಕಿಲೋಮೀಟರ್ ನಡಿಬೇಕು ನಮ್ಮ ಬಸ್ ಸ್ಟಾಪ್ಗೆ. ಓಕೆ, ಬೇಗ ತಿಂದು ಹೋಗ್ಬೇಕು ಗೈಸ್, ಇಲ್ಲ ಅಂದ್ರೆ ಬಸ್ ಬರುತ್ತೆ. ಬಸ್ ನನಗೆ ಕಾಯಲ್ವಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬಸ್ ಸ್ಟಾಪಿಗೆ ಹೋಗ್ತಾ ಇದೀವಿ. ಬಿಸಿಲು ನೀವು ನೋಡ್ತಾ ಇರ್ಬೋದು, ಅಲ್ಲಿ ನೋಡಿ ಸೂರ್ಯ 44-43 ಡಿಗ್ರೀಸ್ ಇರ್ಬೋದೇನೋ ಗೈಸ್. ನನ್ಗೆ ಕಣ್ಣೆಲ್ಲ ಫುಲ್ ನೀರ್ ತುಂಬ್ಕೊಂಡ್ಬಿಡುತ್ತೆ ಗೊತ್ತಾ ಹೊರಗೆ ಬಂದಿದ ತಕ್ಷಣ. ಐ ಕಾಂಟ್ ಓಪನ್ ಮೈ ಐಸ್ ಆ ಥರ. ಆ್ಯಂಡ್ ಇವಾಗ ಬಸ್ ಸ್ಟಾಪಿಗೆ ಹೋಗ್ತಾ ಇದೀವಿ. ಇವಾಗ ಬಸ್ಸಲ್ಲಿ ಕುತ್ಕೊಂಡ್ಬಿಟ್ರೆ 1 hour ಜರ್ನಿ ಇಲ್ಲಿಂದ ನಾವು ಹೋಟೆಲ್ ಹತ್ರ. ಸೊ ಅಷ್ಟೇ ಗೈಸ್. ಇವಾಗ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಜಾಸ್ತಿ ನೋಡಿ, ಎಷ್ಟೊಂದು ವೆಹಿಕಲ್ಸ್ ಬರ್ತಾ ಇದೆ. ಬೆಳಗ್ಗೆ ನಾವು ಬರ್ಬೇಕಾದ್ರೆ ವೆಹಿಕಲ್ಸೇ ಇರಲಿಲ್ಲ. ಆ್ಯಂಡ್
ಅಷ್ಟೇ ಬಿಸಿಲಲ್ಲಿ ಸುಸ್ತಾಗ್ತಿದೆ ಮಾತಾಡ್ತಿದ್ರೆ. ರೂಮ್ಗೆ ಹೋಗಿ ಸಿಗ್ತೀನಿ, ಓಕೆನಾ? ಬಾಯ್. ಎಲ್ರಿ ಬಸ್ ಸ್ಟಾಪು? ಆ ಕಡೆ ಹೋಗ್ಬೇಕಾ ಈ ಕಡೆ? ಗೈಸ್, ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ಮತ್ತೆ ನಾವು ಒಂದು ಮಾಲಿಗೆ ಹೋಗ್ತಾ ಇದ್ದೀವಿ. ಸೇಮ್ ಸಿಲಿಕಾನ್ ಸೆಂಟ್ರಲ್ ಮಾಲಿಗೆ ಹೋಗಿದ್ವಲ್ಲ, ಸೇಮ್ ಮಾಲ್ಗೆ. ಅಲ್ಲಿಗೆ ಯಾಕಪ್ಪ ಅಂತಂದರೆ ನಾನು ಏನೋ ತಗೋಬೇಕಲ್ವಾ, ಸೊ ಹಾಗಾಗಿ ಅದನ್ನು ಇವತ್ತೇ ಮುಗಿಸ್ಬಿಡೋಣ. ಶಾಪಿಂಗ್ ಏನೇನಿದೆ ಅದೆಲ್ಲ ಇವತ್ತೇ ಮುಗ್ದೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಗೊತ್ತಿಲ್ಲ ಏನು ತಗೋಬೇಕು ಅಂತ. ಏನಾದರೂ ಇಷ್ಟ ಆದರೆ ತಗೊಂಡು ಬರೋದಷ್ಟೇ. ಸೊ ಏನಾದರೂ ತಗೊಂಡ್ರೆ ಏನು ತಗೊಂಡ್ವಿ, ಏನು ತಗೊಂಡೆ ಅಂತ ತೋರಿಸ್ತೀನಿ, ಓಕೆನಾ? ಆ್ಯಕ್ಚುಲಿ ನಾವಿಲ್ಲಿ ಟ್ಯಾಕ್ಸಿಗೆ ತುಂಬ ದುಡ್ಡು ಖರ್ಚು ಆಗ್ತಿತ್ತು ಗೈಸ್ ಇಲ್ಲಿ. ಬಟ್ ಆಮೇಲೆ ಇವಾಗ ಬಸ್ ಗೊತ್ತಾಯ್ತಲ್ಲ ನಮಗೆ. ಸೊ ದಯವಿಟ್ಟು ಯಾರಾದರೂ ದುಬೈಗೆ ಬಂದರೆ ನಾರ್ತ್ ಕಾರ್ಡ್ ಮಾಡಿಸ್ಕೊಂಡು ಯು ಕ್ಯಾನ್ ಯೂಸ್ ಬಸ್, ಓಕೆನಾ? ಟ್ಯಾಕ್ಸಿಗೆಲ್ಲ ತುಂಬ ದುಡ್ಡು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಓಕೆ ಗೈಸ್? ಈ ಮಾಲಲ್ಲಿ ಓಣಂ ಸೆಲೆಬ್ರೇಷನ್ ನಡೀತಾ ಇದೆ. ಅದೇ ಇವಾಗ ನೀವು ನೋಡ್ತಾ ಇರೋದು ಫ್ಯಾಷನ್ ಶೋ ನಡೀತಾ ಇದೆ ನೋಡಿ ಗೈಸ್. ನನ್ನ ಶಾಪಿಂಗ್ ಮುಗಿದಿದೆ ಆಲ್ಡೋ. ದಿಸ್ ಇಸ್ ದಿ ಸೆಕೆಂಡ್ ಬ್ರ್ಯಾಂಡ್. ಫಸ್ಟ್ ಯಾವ್ದು ಅಲೆನ್ಸ್ ಅಲ್ಲಿ ತಗೊಂಡಿರೋದು, ಇದು ಸೆಕೆಂಡ್ ಬ್ರ್ಯಾಂಡ್. ಏನು ನಡೀತಾ ಇದೆ ಗೈಸ್, ಏನು ಕೇಳ್ಸೋದಿಲ್ಲ, ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ, ಓಕೆನಾ? ಓಣಂ ಸೆಲೆಬ್ರೇಷನ್ ನಡೀತಾ ಇದೆ. ಅವಾಗ್ಲೇ ಏನ್ ನಡೀತಾ ಇತ್ತು ಅಂತಂದ್ರೆ ಕೇಳ್ಸಲ್ಲ, ಆಮೇಲೆ ಹೇಳ್ತೀನಿ ಗೈಸ್. ಇದನ್ನೆಲ್ಲ ನಾನು ಇಂಡಿಯಾಗ್ ತಗೊಂಡೋಗೋ ತರ ಇದ್ದಿದ್ರೆ ಎಲ್ಲ ಒಂದೊಂದೇ ತಗೊಂಡ್ ಹೋಗ್ಬಿಡ್ತಾ ಇದ್ದೆ. ಅಷ್ಟು ಶ್ರೀಮಂತರಲ್ಲ ನಾವು, ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅಂಡ್ ಇಲ್ಲೊಂದು ಶಾಪಿಗೆ ಬಂದಿದ್ವಿ ಏನಾದ್ರು ಸಿಗುತ್ತಾ ಅಂತ, ಬಟ್ ಎಲ್ಲ ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ. ಆ ತರ ತಗೋಬೇಕು, ನೋಡೋಣ ಯಾವಾಗ ಕಾಲ ಕುಡಿ ಬರುತ್ತೆ ಅಂತ. ಅದು ಚೆನ್ನಾಗಿದೆ. 149 × 26 ಎಷ್ಟು ಗೈಸ್? ಇವ್ರು ಮ್ಯಾಕ್ಸ್ ನೋಡೋಣ, ಮ್ಯಾಕ್ಸ್ ಅಲ್ಲಿ ಎಷ್ಟು ಕೊಂಡಿದ್ದಾರೆ ಅಂತ. ಬೇಗ 149 × 26 3,000 ಮೇಲೆನಾ? ಓಕೆ, ಇಲ್ಲೇನು ಸಿಗ್ಲಿಲ್ಲ, ಬನ್ನಿ ಹೋಗೋಣ. ಅವಾಗ್ಲೇ ಮಾತಾಡ್ತಾ ನಿಲ್ಸ್ಬಿಟ್ಟೆ. ಸೊ ದಿಸ್ ಈಸ್ ಮೈ ಸೆಕೆಂಡ್ ಬ್ರ್ಯಾಂಡೆಡ್ ಬ್ಯಾಗ್. ಅಂಡ್ ದುಬೈಯಲ್ಲಿ ಏನಾದ್ರೂ ಒಂದು ಮೆಮೊರಬಲ್ ಆಗಿ ತಗೋಬೇಕು ಅಂತ ಆಸೆ ಇತ್ತು, ಓಕೆನಾ? ಆಕ್ಚುಲಿ ವಿ ವರ್ ಪ್ಲಾನಿಂಗ್ ಫಾರ್ ಅ ಕ್ಯಾಮ್ರಾ, ಬಟ್ ಕ್ಯಾಮ್ರಾ ಆಗ್ಲಿಲ್ಲ. ಸೊ ಹಾಗಾಗಿ ಇದನ್ನ ತಗೊಂಡಿದೀವಿ. ಅಂಡ್ ಕ್ಯಾಮ್ರಾ ನಮ್ಗೆ ಇಂಡಿಯಾಲೇ ಸಿಗುತ್ತೆ ಅಲ್ವಾ, ಇಲ್ಲಿ ಸಿಗಲ್ಲ ಅನ್ಸುತ್ತೆ. ಸಿಗಲ್ಲ ನಮ್ಗೆ ಗೊತ್ತಿಲ್ಲ ಗೈಸ್. ಓಕೆ, ಇವಾಗ ಏನಾದ್ರು ಊಟ ಮಾಡ್ಬೇಕು, ಏನ್ ತಿನ್ನೋಣ? ಅಂಡ್ ಈ ಬ್ಯಾಗ್ ಬಗ್ಗೆ ನಾನು ಮುಂದೆ ಯಾವತ್ತಾದ್ರೂ ಹೇಳ್ತೀನಿ ಗೈಸ್. ಇವಾಗ ನಾವು ಊಟಕ್ಕೆ KFC ಗೆ ಬಂದಿದೀವಿ. ಇಲ್ಲಿ ಜಸ್ಟ್ 2 ಮಿನಿಟ್ಸ್ ಅಷ್ಟೇ ಗೈಸ್. ಆರ್ಡರ್ ಮಾಡಿದ ತಕ್ಷಣ 2 ಮಿನಿಟ್ಸ್ ಅಲ್ಲಿ ಕೊಟ್ಬಿಡ್ತಾರೆ. ಯಾಕೆ ಏನಾಗ್ತಾ ಇದ್ದೀರಾ? ಬೇರೆ ಯಾವ್ದು ಆರ್ಡರ್ ಪೆಂಡಿಂಗ್ ಅಲ್ಲಿಲ್ಲ, ಅದಕ್ಕೆ 2 ಮಿನಿಟ್ಸ್ ಅಲ್ಲಿ ಕೊಡ್ತಾರೆ. ಇಲ್ಲ ಅಂದಿದ್ರೆ ಕೊಡ್ತಿರ್ಲಿಲ್ವಾ? KFC ತಿಂದು ಎಷ್ಟು ದಿನ ಆಗಿತ್ತು ಗೊತ್ತಾ? ನೀವು ಚಿಕನ್ ತಿಂತಾ ಇದೀವಿ, ಬಟ್ KFC ತಿಂದು ತುಂಬಾ ದಿನ ಆಗಿತ್ತು. ಈ ಬ್ಯಾಗ್ ಇರೋದ್ರಿಂದ ನಾನು ಕ್ಯಾಮ್ರಾನ ಹಿಂಗ್ ಸ್ವೈಪ್ ಮಾಡಕ್ ಆಗ್ತಾ ಇಲ್ಲ ನನ್ ಕಡೆಗೆ, ಅದಕ್ಕೆ ಇವ್ರನ್ನ ತೋರ್ಸ್ಕೊಂಡು ಮಾತಾಡ್ತಾ ಇದೀನಿ. ಅಂತ ಹೇಳಿದ್ರೆ ನೀವು ಕ್ಯಾಮ್ರಾ ತಗೊಂಡು ನನ್ ಕಡೆ ಸ್ವೈಪ್ ಮಾಡ್ಬೇಕು. ಮಾಡಲ್ಲ ಗೈಸ್ ಇವ್ರು. ಗೈಸ್ ತಿಂತಾ ಇದೀವಿ ನಾವು ನಮ್ಮ ಬ್ರೇಕ್ಫಾಸ್ಟ್ ನ. ಅಯ್ಯೋ ಸಾರಿ, ಡಿನ್ನರ್. ಸಾಲ್ಟೆಡ್ ನನ್ನನ್ನೇ ನೋಡ್ತಾನಪ್ಪ. ಏನ್ ಈ ಹುಡುಗಿ ಕ್ಯಾಮ್ರಾ ಹಿಂಗೆ ಬಿಟ್ಟು ಒಳ್ಳೆ ನಮಸ್ಕಾರ ಆಡ್ತಾವಳೆ. ಫಾಸ್ಟ್ ಆಗಿ ಹೇಳಿ. ಈಶಿ ಅಲ್ಲ, ಅದು ಈಸ್ ಶಿ. ಏನಿದು ಬಂದ್ ಬಂದಿರ ಅವಳು? ಬರ್ಗರ್ ನಾವ್ ಕೇಳಿದ್ದು.
ಇದೆಯಾ ಚಿಕನ್ ಪೀಸ್? ಅಯ್ಯೋ ದೇವ್ರೇ, ಸೀರಿಯಸ್ಲಿ ಯಾರ್ ಇದಕ್ಕೆ ಎಷ್ಟು ಪೇ ಮಾಡಿದ್ ನಾವು? ಶೆಟ್ ಗೈಸ್, ಇಲ್ಲೊಂದು ಶಾಪಲ್ಲಿ ನೋಡಿ ಇಂಡಿಯನ್ ಫ್ಲೈಟ್, ಎಷ್ಟು ಖುಷಿ ಆಯ್ತು ಗೊತ್ತಾ ನೋಡಿದ ತಕ್ಷಣ. ಇವಾಗ ನಾವು ಬಸ್ಗೆ ವೇಟ್ ಮಾಡ್ತಾ ಇದೀವಿ ಬಸ್ ಸ್ಟಾಪ್ ಅಲ್ಲಿ. ಇಲ್ಲೇ ನೋಡಿ, ಇದೇ ಮಾಲ್ಗೆ ನಾವು ಹೋಗಿದ್ದು. ಲೂಲು ಹೈಪರ್ ಮಾರ್ಕೆಟ್ ಅಂತ ಇದೆ. ಇಲ್ಲಿ ಸಿಲಿಕಾನ್ ಓಯಾಸಿಸ್ ತಾನೇ ಇದು, ಸಿಲಿಕಾನ್ ಓಯಾಸಿಸ್ ಅಂತ ಇದೆ. ಸಿಲಿಕಾನ್ ಸೆಂಟ್ರಲ್ ಮಾಲ್, ಬಟ್ ಈ ಕಡೆ ಲೂಲು ಹೈಪರ್ ಮಾರ್ಕೆಟ್ ಅಂತ ಹಾಕಿದ್ದಾರೆ, ಅಲ್ಲಿ ಸಿಲಿಕಾನ್ ಅಂತ ಹಾಕಿದ್ದಾರೆ. ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡಿದೀವಿ ಗಾಯ್ಸ್. ಇದ್ ಕೆಳಗೆ ಇಡ್ಲಾ ಬೇಡ? ಒಂದ್ ಸೆಕೆಂಡ್ ಇಡ್ಕೊಳ್ಳಿ. ಇದು ನಾವು ಫಸ್ಟ್ ಬಂದಾಗ ಬ್ಲೂ ಕಲರ್ ಲೈಟ್ ಹಾಕಿದ್ರು, ಫಸ್ಟ್ ಟೈಮ್ ನಾವು ಬಂದಾಗ. ಇವತ್ತು ರೆಡ್ ಕಲರ್, ಎರಡು ತರ ನೋಡಿದ್ವಿ ನಾವು. ಬೆಳಗ್ಗೆಯಿಂದ ಸುತ್ತಾಡಿ ನನ್ ಕಾಲೆಲ್ಲ ಪೇನ್ ಆಗ್ತಾ ಇದೆ ನನಗೆ. ಗೈಸ್, ಇವಾಗ ಇಂಡಿಯಾ ಅಲ್ಲಿ ಟೈಮ್ ಎಷ್ಟು ಗೊತ್ತಾ? 12 ಗಂಟೆ. ಇಲ್ಲಿ 10:20. ಮಧ್ಯರಾತ್ರಿ ದೆವ್ವಗಳು ಓಡಾಡೋ ಟೈಮಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಇಂಡಿಯಾ ಅಲ್ಲಿ. ಇಲ್ಲಿ ನೋಡಿ, ಆರಾಮಾಗಿ ಕುತ್ಕೊಂಡಿದೀವಿ ಬಸ್ ಸ್ಟಾಪ್ ಅಲ್ಲಿ, ಬಸ್ಸಿಗೆ ಕಾಯ್ಕೊಂಡು. ಗೈಸ್, ಇವಾಗ ಇವತ್ತಿನ ಶಾಪಿಂಗ್ ಎಲ್ಲ ಮುಗಿಸಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಶಾಪಿಂಗ್ ನಮ್ದು? 1:30 ಸ್ಟಾರ್ಟ್ ಆಗಿದ್ದು, 11 ಗಂಟೆ ಇವಾಗ. ಕೊನೆಗೂ ಮುಗೀತು, ಇನ್ನೇನು ಶಾಪಿಂಗ್ ಮಾಡೋದಿಲ್ಲ. ಇವ್ರೇನೋದು ತಗೋಬೇಕು ಗೈಸ್, ಸೊ ಅದೊಂದಷ್ಟೇ ಪೆಂಡಿಂಗ್ ಇರೋದು. ಇನ್ನು ಫ್ಯಾಮಿಲೀಸ್ ಶಾಪಿಂಗ್, ನನ್ನ ಶಾಪಿಂಗ್ ಎಲ್ಲ ಮುಗೀತು. ಹೋಟೆಲ್ ಹತ್ರ ಇನ್ನೇನು ರೀಚ್ ಆಗ್ತೀವಿ. ಸೊ ಹಾಗಾಗಿ ವಿಡಿಯೋನ ಎಂಡ್ ಮಾಡೋಣ ಅಂತ ಅನ್ಕೊಂಡೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಲಾಟ್ಸ್ ಆಫ್ ಲವ್. ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.